ಈ ಮೂಲಕ ಮುನ್ನಳ್ಳಿ ಗ್ರಾಮಸ್ಥರಲ್ಲಿ ತಿಳಿಪಡಿಸುವುದೇನೆಂದರೆ ನಾಳೆ ದಿನಾಂಕ 3/9/2025 ಉದ್ಯೋಗ ಖಾತ್ರಿ ಲೆಕ್ಕ ಪರಿಶೋಧನೆ ಗ್ರಾಮ ಸಭೆ ಸ್ಥಳ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಮುನ್ನಳ್ಳಿ ಸಮಯ 10:15 ಗಂಟೆಗೆ ಸಭೆಯ ಕರೆಯಲಾದ ಆದ ಕಾರಣ ಗ್ರಾಮಸ್ಥರು ಈ ಸಭೆಗೆ ಹಾಜರಾಗಿ ಶೋಭೆ ತರಬೇಕಾಗಿ ವಿನಂತಿ. ಮುನ್ನಾಳಿ ಗ್ರಾಮ ಪಂಚಾಯಿತಿಯ 2024-25ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ 15ನೇ ಹಣಕಾಸು ಆಯೋಗದ ಅನುದಾನದ ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆಯನ್ನು ಗ್ರಾಮ ಪಂಚಾಯತ್ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಗ್ರಾಮ ಪಂಚಾಯತ್ ವತಿಯಿಂದ ಸ್ವಾಗತವನ್ನು ಮುಂದುವರೆದು ಈ ಇಂದಿನ ಸಭೆಯನ್ನು ಸಾಮಾಜಿಕ ಪರಿಶೋಧನೆಯ ತಾಲೂಕು ಸಂಯೋಜಕರಾದಂಥ ಶ್ರೀಮಂತ ಧನೇಶ್ ಸರ್ ಅವರು ಮುಂದಿನ ಪ್ರೊಸೀಡಿಂಗನ್ನು ನಡೆಸ್ಕೊಡ್ಬೇಕಂತ ತಿಳಿಸ್ತಾರೆ. ಎಲ್ಲರಿಗೆ ನಮಸ್ಕಾರ. ಇವತ್ತು ದಿವಸ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಇದ್ದಿರ್ತಕ್ಕಂಥದ್ದು. ಈ ಗ್ರಾಮ ಸಭೆ ಇದ್ದಿದ್ದು ಹೋದ ವರ್ಷ ಏನು ಕೆಲಸ ಮಾಡಿದ್ರು ಆ ಕೆಲಸ ಮೇಲೆ ಸಾಮಾಜಿಕ ಪರಿಶೋಧನೆ ಮಾಡಬೇಕು. ಅದ್ರ ಪ್ರಕಾರ ನಮ್ಮ ಗ್ರಾಮ ಸಭೆ ಮುಖಾಂತರ ಮಂಡನೆ ಮಾಡ್ತಕ್ಕಂಥದ್ದು ವಿಷಯ. ಬಟ್ ನಾವು 2009-10 ನಡೆದ ಮಾಡೋದಕ್ಕೆ ಉದ್ಯೋಗ ಖಾತ್ರಿಗೆ ಈ ಮಾಡೋಕ್ಕೆ ಉದ್ಯೋಗ ಖಾತ್ರಿಗೆ ಭಾಳಷ್ಟು ಫರಕ್ ಐತೆ. ಅವಾಗ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದೀವಿ, ಬಟ್ ಅವಾಗ ಕಾಮಗಾರಿ ಎಲ್ಲಿ ಕಾಣ್ತೇವೆ. ಈಗ ಅಲ್ಪ ಸ್ವಲ್ಪ ಕಾಮಗಾರಿ ಮಾಡಿದ್ದೀವಿ, ಬಟ್ ಅವು ಬಳಕೆ ಬರಕತ್ತಾವ ನೋಡ್ತಕ್ಕಂಥದ್ದು ಜಾಸ್ತಿ ಆಗಿಬಿಟ್ಟಾರೆ ಒಂದೇ ಕಾಮಗಾರಿ. ಈಗ ಬೇರೆ ಬೇರೆ ಕಡೆ ಇಲಾಖೆಯಿಂದ ಆಗಿರ್ಬೋದು, ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಆಗಿರ್ಬೋದು, PRE ಕಡೆ ಆಗಿರ್ಬೋದು, ತೋಟಗಾರಿಕೆ ಕಡೆ ಆಗಿರ್ಬೋದು, ರೇಷ್ಮೆ ಇಲಾಖೆಯಿಂದ ಆಗಿರ್ಬೋದು. ಬಟ್ ತಮ್ಮ ಪ್ರದೇಶದ ವ್ಯಾಪ್ತಿ ಬಂದು ಕೆಲಸ ಮತ್ತು ನೀಟಾಗಿ ಮತ್ತು ಕರೆಕ್ಟಾಗಿ ಆಗ್ಲಕ್ಕಂತ ಸಣ್ಣ ಪುಟ್ಟ ಲೋಪ ಅವ. 100% ಲೋಪ ಅವ. ಲೋಪ ಸ್ವಲ್ಪ ಸರಿಪಡಿಸೋಬೇಕು. ನಾವೆಲ್ಲ ಸ್ವಲ್ಪ ಹತ್ತಿರ ಬಂದಿದ್ದು ಸತ್ಯಕ್ಕೆ ಹೊರಗೆ ಬಿಟ್ಟು ಹೋಗ್ತಾ ಇಲ್ಲ. ತಮ್ಮ ಪಂಚಾಯತಿ ವ್ಯಾಪ್ತಿದಾಗ ಹಳ್ಳಿ ಸಲಗಾರ ಆಗಿರ್ಬೋದು, ಮುನ್ನೋಳಿ ಆಗಿರ್ಬೋದು, ರೇಷ್ಮೆ ಇಲಾಖೆ ಬೆಳೀತಕ್ಕಂಥ ಏರಿಯಾ ಇದು ಎರಡೇ ಐತಿ. ಆ ರೇಷ್ಮೆ ಇಲಾಖೆ ಅನ್ನೋದು ನಮ್ಮ ದರ್ಗಾಸಿರಿ ಪಂಚಾಯತಿ ನಿಂದಾಡಿದಾಗ ಮಾತ್ರ ರೇಷ್ಮೆ ಐತಿ. ಈ ರೇಷ್ಮೆ ಇಲಾಖೆ ಮೊದಲು ನಾವು ಭಾಳಷ್ಟು ನಮ್ಮ ಆಳಂತಾಲಕ್ಕೆ ಹೆಚ್ಚಿನ ಒಂದು ಬೆಳೀತಕ್ಕಂಥ ಒಂದು ಆಳಂತಾಲಕ್ಕೆ ಹೆಚ್ಚಿನ ಮುನ್ನೋಡಿಯಲ್ಲಿ ಇರ್ತಕ್ಕಂಥದ್ದು ಹೆಸರುವಾಸಿ ಆಗಿರ್ತಕ್ಕಂಥ ಆಳಂತಾಲಕ್ಕೆ ಐತಿ ರೇಷ್ಮೆ ಬೆಳೆ ಬಿಡೋದು. ಮೈಸೂರಲ್ಲಿ ಇದ್ದದ್ದು ರಿಸರ್ಚ್ ಸಂಶೋಧನಾ ಕೇಂದ್ರ ಸೆಕೆಂಡ್ ಇರೋದು ನಮ್ಮ ಕಡಗಚ್ಚಿದಾಗ ರಿಸರ್ಚ್ ರೇಷ್ಮೆ ಸಂಶೋಧನಾ ಕೇಂದ್ರ ಇರೋದು. ಇವತ್ತು ರೇಷ್ಮೆ ಬೆಳೆಗಾರ ಕಡಿಮೆ ಆಗಿದ್ದಕ್ಕಂಥ ನಮ್ಮ ರಿಸರ್ಚ್ ಕೇಂದ್ರ ಅದನ್ನು ಬಂದಾಗ್ಬಿಟ್ಟಿದ್ರೆ ಬೆಳೆಗಾರನ ಕಡಿಮೆ ಆಗಿರ್ತೀವಿ. ಅವಾಗ ನಾವು 10-15 100 ರೂಪಾಯಿ kg 120 kg ಭಾಳ ಹೈಯೆಸ್ಟ್ ಆಗಿಬಿಡ್ತಿದ್ದು. ಬಟ್ ಇವತ್ತು 600, 700, 800, 900 ಮಿನಿಮಮ್ 600 ತಕ್ಕನೇ ಅದ. ಅದು ಹೆಚ್ಚಿನದು ಲಾಭ ಪಡ್ತಕ್ಕಂಥ ನಮ್ಮ ಆಳ ತಾಲೂಕದಾಗಂದ್ರೆ ಮುನ್ನೋಳಿ ಗ್ರಾಮ ಪಂಚಾಯತಿ ಸ್ವಲ್ಪ ಕಡಿಮೆ ಆಗದ. ಒಂದು 10 ವರ್ಷ ಅಷ್ಟೇ ಇವ. ನಮ್ಮ ಹಳ್ಳಿ ಸಲಗ 40-50 ವರ್ಷ ಅವ್ರು ಜಾಸ್ತಿ ಬೆಳೆದಿಲ್ಲ. ಅದಾಗ ಒಂದು 9 ವರ್ಷ ಇದ್ದು ನಿಲ್ದಾಡಿದಾಗ ಅದಕ್ಕೆ ಉದ್ಯೋಗ ಖಾತ್ರಿ ಅಂದರೆ ರೇಷ್ಮೆ ಬೆಳೆಗಾರರಿಗೆ ಏನೋ ನಾಟಿ ಮಾಡೋಕ್ಕಾಯ್ತು ಎಲ್ಲ ಮಾತಾಡ್ಬೇಕು. ಅವ್ರ ಮನೆಯವರು ಅವರೇ ಕೆಲಸ ಮಾಡಿ ಅವ್ರು ಮಾಡಿರ್ತಕ್ಕಂಥ ಅವ್ರಿಗೆ ಉಳಿಬೇಕು, ಅವ್ರ ಶ್ರಮ ಉಳಿಬೇಕು ಅಂತ ಉದ್ದೇಶಕ್ಕೋಸ್ಕರ ಈ ರೇಷ್ಮೆ ಇಲಾಖೆ ಅನುಷ್ಠಾನ ಇಲಾಖೆ ಕುರಿತು 2 ವರ್ಷ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ತಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ 9 ರನ್ನಿಂಗ್ನ ರೇಷ್ಮೆ ಐತಿ. ಅದ್ರಾಗ ಒಂದು ರೇಷ್ಮೆ ಮಾತ್ರ 1 ವರ್ಷದಿಂದ ನಾಟಿ ಮಾಡಿದ್ರೆ ಏನೋ ಖರಾಬಾಗಿ ಹಾಳಾಗಿ ಹೋಗ್ತದೆ ಅಂತ ಹೇಳ್ತಾರೆ. ಯಾರಪ್ಪ ಸೂರ್ಯಕಾಂತ ಗುಡ್ಡಿಕಪ್ಪ ಅದನ್ನು ಅವ್ರು ಫೋನ್ ಮಾಡಿ ಭೀ ಕೇಳಿದ್ದೀವಿ. ಇಲ್ಲ ಸರ್, ಅದು ನಾವು ಹಚ್ಚಿದ್ದೀವಿ, ಅದ್ರ ಮೇಲೆ ಏನೋ ನೀರಿದ್ದಕ್ಕೆ ಏನೋ ಸಮಸ್ಯೆ ಅದು ಹಾಳಾಗೋಗ್ಯದ. ಬಟ್ ನೆಕ್ಸ್ಟ್ ಏನು ಮಾತ್ರ ನಾವು ರೆಸಿಪಿ ಹಚ್ತಾ ಇದ್ದೀವಿ, ಅಲ್ಲಿಗೆ ಬಿಡ್ತಾರೆ ರೆಸಿಪಿ ನಾವು ಮಾಡ್ತಾ ಇದ್ದೀವಿ ಅಂತ ಅವ್ರು ತಿಳಿಸಿ ಹೇಳಿದ್ದಾರೆ. ಅದರ ಜೊತೆಗೆ ಅದಕ್ಕೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಕೆಲವೊಂದು ಏನಂತಂದ್ರೆ ಈ ದಾನದ ಕೊಟ್ಟಿಗೆ ಕಟ್ಕೊಂಡಿದ್ದೀವಿ. ಈ ದಾನದ ಕೊಟ್ಟಿಗೆ ಕಟ್ಕೊಂಡ್ರೆ ಉದ್ದೇಶಪ್ಪ ಸರ್ಕಾರ ಮಾಡಿರ್ತಕ್ಕಂಥದ್ದು 4 ದನಗಳು ಕಟ್ಕೊಂಡ್ರೆ ದಾನದ ಕೊಟ್ಟಿಗೆ ಇರಬೇಕು, ಸುತ್ತಗಟ್ಟಲೆ ಕಟ್ಟಿ ಕಡಿಬೇಕು, ಮೇವು ತಿಂತಕ್ಕಂಥದ್ದಾಗಬೇಕು, ಯೂರಿನ್ ಚೇಂಬರ್ ಆಗಬೇಕು, ಸೆಡ್ ಗಿಡ್ ಹಾಕೊಂಡು ನೀಟಾಗಿ ಅದಕ್ಕೆ ಸಿಸ್ಟಮೆಟಿಕ್ ಒಂದು ಪ್ಲ್ಯಾನ್ ಐತೆ ಅದಕ್ಕೆ. ಈಗ ನಮ್ಮವ್ರು ಕೆಲವರು ಮಂದಿಗೆ ಜಾಗ ಇಲ್ಲ. ಜಾಗ ಇದ್ದರೆ ಗಾಡಿ ಮಗಲಿಗೆ ಪತ್ರ ಹಾಕಿ ಕಟ್ಟಿದ್ದಾರೆ. ಈಗ ಒಬ್ಬೊಬ್ರು ಪೂರಾ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ. ಅದ್ರಾಗ ದನಗಳಿಗಿದ್ರೆ ಮೇವಿನ ಚೇಂಬರ ಮಾಡಿಲ್ಲ, ಒಬ್ಬೊಬ್ರು ಸೈಡ್ ಇವ್ರು ಚೇಂಬರ ಮಾಡಿಲ್ಲ ಅದಕ್ಕೆ ಹೋಗಲಕ್ಕ. ಅದು ಕೆಲವೊಂದು ಅಡಿಗೆ ಮನೆ ಥರ ಕಾಣ್ತಾ ಇದ್ದಾವೆ. ಅದು ಕೆಲವೊಂದು ಏನದ ನೀಟಾಗಿ ಸಿಸ್ಟಮೆಟಿಕ್ಗೆ ಕಟ್ಕೊಂಡಿದ್ದಾರೆ, ಪರವಾಗಿಲ್ಲ. ಅದಕ್ಕೆ ಅಂಥವ್ರಿಂದ ಸರಿಪಡಿಸೋರಿ ದನಗಳಿಗೆ ಏನೋ ವ್ಯವಸ್ಥಿತವಾದ ಒಂದು ರೀತಿಯಲ್ಲಿ. ಯಾಕಂದ್ರೆ 10 ವರ್ಷ ಹಿಂದಿರ್ತಕ್ಕಂಥ ದನಗಳು ಈ ವರ್ಷ ಇನ್ನು ಕಡಿಮೆ ಆಗಿಬಿಟ್ಟವು.
ದನಗಳ ಸಂಖ್ಯೆ ಕಡಿಮೆ. ದನಗಳು ಇದ್ರೆ ಮಾತ್ರ ಭೂಮಿ ಮ್ಯಾಗ ಸಂಪತ್ತು ಇದ್ದಾಗ. ನಾವು ಅಗ್ರಿಕಲ್ಚರ್ ಬೇಕು, ಕೃಷಿ ಮಾಡ್ಬೇಕಂದ್ರೆ ಗೊಬ್ಬರ ಬೇಕಲ್ಲ. ಈ ರಾಸಾಯನಿಕ ಗೊಬ್ಬರದ ಭಾಳ ದಿವಸ ಆಗ್ತಿರಲ್ಲ. ನಮ್ಮ ಗೊಬ್ಬರ ಏನಿರ್ತದೆ ತಿಪ್ಪೆಯಲ್ಲಿ ಬೆಳತಕ್ಕಂಥ ಗೊಬ್ಬರ ಅದು 1 ವರ್ಷ ಗಂಟೆ ಕೊಳತು ಮೇಲೆ ಹೊಲಕ್ಕೆ ಹಾಕ್ತದೆ, ಅದು ಶಕ್ತಿಯುತವಾಗಿದ್ದು ಅದು ಆರೋಗ್ಯವಾಗಿರ್ತಕ್ಕಂಥ ಆ ಗೊಬ್ಬರ ಬೇಕು. ಅಂಥದ್ದು ಮಾಡಿದಾಗ ಮಾತ್ರ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಎಲ್ಲರೂ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಅದ್ರಾಗ ಈ ದಾಂಡ ಕಟ್ಟಿದಾಗ ಸರ್ ಒಂದು ದೇವಿಂಗ್ ರೂಪಾಯಿ ಸೂಚನೆ ದಾನ ಅದು ಬರೇ ಸುತ್ತಲ್ಲ ಕಟ್ಟಿದಾರೆ, ಬರೀ 4 ಕಂಬಗಳು ಅಷ್ಟೇ. ಅದೊಂದು ಸರಿಪಡಿಸೋಕೆ ಹೇಳ್ಬೇಕು. ಈ ಉಳ್ಕಿವೇನೋ ಸಣ್ಣ ಪುಟ್ಟ ಇದ್ದಿರ್ತಕ್ಕಂಥ ಸೈಡ್ ವಾಲ್ ಹಾಕಿದಾರೆ, ಅದೇನೋ ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ ಕಟ್ಕೊಂಡಾರ. ಬಟ್ ನಮ್ಮ ನಿಯಮಬದ್ಧವಾಗಿ ಆಗಿದ್ದದು ಅಂಥವೇನೋ ಸರಿಪಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಅದ್ರ ಜೊತೆಗೆ ಈ ನಿಮ್ಮಲ್ಲೇ 2 ಶಾಲೆಗಳೈತಿ. ಒಂದು ಹೈಸ್ಕೂಲ್ ಶಾಲೆ ಅದ, ಒಂದು ಪ್ರೈಮರಿ ಶಾಲೆ ಅದ. ಈ ಶಾಲೆಯನ್ನು ಪಂಚಾಯತ್ ಎದುರಿದ್ದ ಶಾಲೆ 2013-14 ನಮ್ಮ ಆಳಂತನಕ್ಕೆ ನಂಬರ್ 1 ಶಾಲೆ ಇದು ಮುನ್ವಡಿ ಅಂತೀರಿ ನಾವು. ಯಾಕಂದ್ರೆ ವರ್ಲ್ಡ್ ಬ್ಯಾಂಕ್ದವ್ರಿಗೆ ಬೇರೆ ಸ್ಟೇಟ್ನಿಂದ ಬಂದವರಿಗೆ ಈ ಶಾಲೆಗೆ ಬಂದು ತೋರಿಸಿದ್ದೀವಿ. ಅಷ್ಟೊಂದು ಉನ್ನತ ಮಟ್ಟದ ಇದ್ದಿರ್ತಕ್ಕಂಥ ಶಾಲೆ ಅದ. ಅದಕ್ಕೆ ಎಲ್ಲರೂ ವಿದ್ಯುತ್ತಿನಿಂದ ಗ್ರಾಮಸ್ಥರು ಏನಿದ್ರಿ ಈ ಶಾಲೆ ಮ್ಯಾಗ ನಿಗಾ ಇರಬೇಕು. ಈ ಶಾಲೆಯಲ್ಲಿ 513 ಮಕ್ಕಳು ಇದ್ದಾವೆ. ಈಗ ಪಂಚಾಯತ್ ಎದುರಿರೋ ಶಾಲೆಯಲ್ಲಿ 513 ಮಕ್ಕಳು ಇದ್ದಾರೆ. 4 ಮಂದಿ ಪರ್ಮನೆಂಟ್ ಟೀಚರ್ ಇದ್ದಾರೆ, 11 ಮಂದಿ ಕಾಂಟ್ರಾಕ್ಟ್ ಬೇಸಿಕ್ ಇದ್ದಾರೆ. ಬಟ್ ನೀವು ಆ ಶಾಲೆ ಮೇಲೆ ನಿಗಾ ಇರಲಿಲ್ಲ, ಸರಿಯಾಗಿ ವ್ಯವಸ್ಥಿತವಾಗಿ ಅದ್ರ ಬಗ್ಗೆ ನೀವು ಫೋಕಸ್ ಮಾಡಿಲ್ಲ ಅಂದ್ರೆ ಮುಂದಿನ 513 ಮಕ್ಕಳ ಭವಿಷ್ಯ ಹಾಳಾಗ್ತಕ್ಕಂಥ ಗೊತ್ತಾಗ್ತದೆ. ಯಾಕಂದ್ರೆ ಸಿಬ್ಬಂದಿ ಕೊರತೆ ಐತಿ, ಬೇರೆ ಬೇರೆ ಸಂಪನ್ಮೂಲ ಕೊರತೆ ಇರ್ತಲ್ಲ. ಮಕ್ಕಳು ವ್ಯವಸ್ಥಿತವಾಗಿ ತನಿಖೆಯಲ್ಲಿ ಹಿಂದೆ ಬೀಳಕ್ಕೆ ಸಾಧ್ಯ ಆಗ್ತಾವೆ. ಅದಕ್ಕೆ ಆ ವ್ಯವಸ್ಥೆಗೆ ನೀವು ಪಂಚಾಯತಿ ವತಿಯಿಂದ ಅದಕ್ಕೆ ಏನೇ ಫೆಸಿಲಿಟಿ ಬೇಕಾದ್ರೂ ಕೂಡ. ಯಾಕಂದ್ರೆ ಅದಕ್ಕೆ ಹೋದ ಸಲ ಬಂದಾಗ ಶೌಚಾಲಯ ಇದ್ದಿಲ್ಲ, ಬಟ್ ನೆಕ್ಸ್ಟ್ ಹೊಸ ಶೌಚಾಲಯ ಹಿಂದ್ಗಡೆ ಕಟ್ಟಿದೆ. ಈ ನಗರ ಹೊಸ ಶೌಚಾಲಯ ಮಾಡಿದೆ. ಬಟ್ ಬಳಕೆಗೆ ಬರ್ತಕ್ಕಂಥ ಸಂಪನ್ಮೂಲ ಏನಂದ್ರೆ ಶಾಲೆಯಲ್ಲಿ ಮಕ್ಕಳು ಬಳಕೆ ಮಾಡ್ಕೊಂಡಾಗ ಮಾತ್ರ ಊರು ಬದಲಾವಣೆ ಆಗಲ್ಲ ಸಾಧ್ಯ ಆಗ್ತದೆ. ನಾವು ಬದಲಾವಣೆ ಆಗಿಲ್ಲಂದ್ರೆ ನಮ್ಮ ಮಕ್ಕಳು ನಮ್ಮಲ್ಲಿ ಅವ್ರು ಇದ್ರಂದ್ರೆ ಊರು ಹ್ಯಾಂಗಿದ್ದಾಗ ಇರ್ಲಿಕ್ಕೆ ಹೋಗ್ತದೆ, ಮಾತ್ರ ಚೇಂಜಸ್ ಆಗಂಗಿಲ್ಲ. ಅದು ಮಕ್ಕಳ ಭವಿಷ್ಯ ಮಾತ್ರ ಈ ಶಾಲೆಯಲ್ಲದ. ಈ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಮುಂದೆ ಊರು ಆಡ್ತಕ್ಕಂಥ ಆರಾಮ್ ಅದೇ ಮಕ್ಕಳು ಇರ್ತಾರೆ. ಅದು ಶಾಲೆಯ ಬಗ್ಗೆ ಮಾತ್ರ ಹೆಚ್ಚಿನ ಗಮನ ಕೊಡಬೇಕು. ಅದ್ರ ಜೊತೆಗೆ ಇನ್ನೊಂದು ಹೈಸ್ಕೂಲ್ ಶಾಲೆ ಇದೆ. ಹೈಸ್ಕೂಲ್ ಶಾಲೆ ಮಾತ್ರ ಎಲ್ಲ ರೀತಿಯಿಂದ ಚೆನ್ನಾಗದ, ಏನೂ ಪ್ರಾಬ್ಲಮ್ ಇಲ್ಲ. ಅಲ್ಲಿ ಗಿಡ ಅದ, ನೆರಳು ಅದ, ನೀರಿನ ವ್ಯವಸ್ಥೆ ಅದ, ಕಟ್ಟಡ ಟೀಚರ್ಸ್ ಇದ್ದಾರೆ, ಎಲ್ಲ ಅದ. ಬಟ್ ನಮ್ಮ ಕ್ಯಾಂಪ್ ರಿಸಲ್ಟ್ ಮಾತ್ರ ಹೈಯೆಸ್ಟ್ ಬರಬೇಕಾಗಿತ್ತು. ಯಾಕಂದರೆ 70-80% ಇರ್ತದೆ ಮಕ್ಕಳಿಗೆ. ಅದಕ್ಕೆ ನಾವು ತಾಯಿ ತಂದಿಗಳು ನಾವು ಅದಕ್ಕೆ ನಿಗಾ ಹಾಕ್ತಾ ಇಲ್ಲ. ಶಾಲೆಗೆ ಒಟ್ಟರೆ ಹೋಗ್ತಾ ಇಲ್ಲ ತಾಯಿ ತಂದಿಗಳು. ನಮ್ಮ ಮಗ ಯಾಕೆ 10ನೇ ಇದ್ರು ಭೀ ನನ್ನ ಮಗ ಯಾಕೆ ಓದಕ್ಕೆ ಬರಲ್ಲ, ಯಾಕೆ ಬರೆಯೋಕ್ಕೆ ಬರಲ್ಲ, ಇದು ನೀವು ಕೇಳಿದಾಗ ಮಾತ್ರ ತಾಯಿ ತಂದು ಅವಾಗ ಅಲ್ಲ ಶಿಕ್ಷಕರು ಸಿಬ್ಬಂದಿಗಳು ಅವ್ರು ಅದ ಕಾರಣ ಸಾಧ್ಯ. ಅದಕ್ಕೆ ಹೈಸ್ಕೂಲ್ದಾಗ ಇನ್ನೊಂದಪ್ಪ ತಾಲೂಕ್ ಪಂಚಾಯತ್ ರಾಜ್ಯ ಹಣಕಾಸು ಆಯೋಗದಾಗ ಒಂದು ವಾಟರ್ ಫಿಲ್ಟರ್ ಕೊಡ್ಸಿದ್ದಾರೆ. ಅಲ್ಲಿ ಆ ವಾಟರ್ ಫಿಲ್ಟರ್ ತಂದು ಕಸನ ಸ್ಟೋರ್ ಕೀಪರ್ದಾಗ ಇಟ್ಟಿದ್ದಾರೆ ಬೇರೆ ಅವರು. ಯಾಕಂದ್ರೆ ಬಳಕೆ ಮಾಡಿಲ್ಲ. ಆ ಬಳಕೆ ಮಾಡೋಕ್ಕೆ ನಾವು ಆಲ್ರೆಡಿ ತಾಲೂಕ್ ಪಂಚಾಯತಿ ಮತ್ತು ನಮಗೂ ಲೆಟರ್ ಕೊಡ್ತಾ ಇದ್ದೀವಿ. ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ನಿಮ್ಮ ಸಹಕಾರ ಪಂಚಾಯತಿ ಶಾಲೆಗೆ ಇರಲಿ ಯಾವುದೇ ಏನೇ ಅಡಚಣೆ ಇದ್ದಾರೆ ಅಂತ ಹೇಳಿದ್ವಿ. ಬಟ್ ಅದು 6 ಲಕ್ಷ ರೂಪಾಯಿ ಕೊಟ್ಟು ವಾಟರ್ ಫಿಲ್ಟರ್ ತಂದಿದ್ದಾರೆ ಸರ್ಕಾರ ವತಿಯಿಂದ. ಬಟ್ ಅದು ಇನ್ಸ್ಟಾಲ್ ಮಾಡಿಲ್ಲದ ಹಾಳಾಗ್ತಕ್ಕಂಥ ವ್ಯವಸ್ಥೆ ಇರ್ತದೆ. ಅದಕ್ಕೆ ಮುಂದಿನ ದಿನದಾಗ ಅದಕ್ಕೆ ನೀರಿನ ವ್ಯವಸ್ಥೆ ಅನ್ನೋದು ಅಳವಡಿಸೋದ್ರಿಂದ ಆ ಮಕ್ಕಳಿಗೆ ಬೀಳಕ್ಕೆ ವ್ಯವಸ್ಥೆ ಆಗಕ್ಕಂಥ ವ್ಯವಸ್ಥೆ ಆಗ್ತದೆ. ಅದಕ್ಕೆ ಇದೊಂದು ಕೆಲಸ ತಮ್ಮ ಪಂಚಾಯತಿಯಿಂದ ಮಾಡಿಕೊಟ್ರೆ ಎಲ್ಲ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ಮುಂದಿನ ದಿನ ಆಗ್ತದೆ. ಅದಕ್ಕೆ ಮುಂದೆ ನೆಕ್ಸ್ಟ್ ಬರ್ತಕ್ಕಂಥ ವ್ಯವಸ್ಥೆ ಅದ ಪಂಚಾಯತಿ ವ್ಯಾಪ್ತಿಯಲ್ಲಿ ಮತ್ತು ನೀವು ಕ್ರಿಯಾ ಯೋಜನೆ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಯಾವ ಕಾಮಗಾರಿ ತೊಗೊಂಡಿದ್ರೆ ಆ ಕಾಮಗಾರಿ ಪರಿಪೂರ್ಣವಾಗಿ ಮಾಡ್ತಕ್ಕಂಥ ವ್ಯವಸ್ಥೆ. ಬಟ್ ಒಂದು 6 ಬಾವಿ ನೋಡಿದ್ರೆ ಬಾವಿಗಳು ಚೆನ್ನಾಗಿ ಮಾಡಿದ್ವಿ, ಸರಿಯಾಗಿ ಎಲ್ಲ ಮಾಡ್ಕೊಂಡು ನೀರವ ಎಲ್ಲ ರೀತಿಯಿಂದ ಆಗಿದ್ದಾವೆ. ವರ್ಕ್ನು ನೋಡ್ಕೊಂಡಿದ್ವಿ, ವರ್ಕ್ನು ಚೆನ್ನಾಗಿ ಆಗಿರ್ತಕ್ಕಂಥ ವ್ಯವಸ್ಥೆಗೆ ಮುಂದಿನ ರೈತರಿಗೆ ಒಂದು ಬಾಯಿ ಸಾಕು. ನಮ್ಗೆ ಈ ವರ್ಷ ಮಳೆ ಜಾಸ್ತಿ. ನಮ್ಮ ಡಿಸೆಂಬರ್ ಮತ್ತು ಜನವರಿ ಒಂದು ಕಡೆ ನೀರು ಬಿಟ್ಟರೆ ಯಾಕೆ ನಮ್ಮ ತೊಗರಿ ಬೆಳೀತಿದ್ದಾರೆ ನೀರು. ಮತ್ತು ಏನೋ ಅಲ್ಲಿ ಸರ್ಕಾರದ ವತಿಯಿಂದ ಅನುದಾನ ಒಳ್ಳೆಯ ರೀತಿ. ಬಟ್ ಅದಕ್ಕೆ ಇನ್ನೂ ಕೆಲವೊಂದು ಏನೋ ಅಡಚಣೆ ಇದ್ದಾವೆ. ಅದು ಇನ್ನೂ ಮುಂದಿನ ದಿನಗಳು ಸರಿಪಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಅದಕ್ಕೆ ಪಂಚಾಯತಿ ವ್ಯವಸ್ಥೆಯಲ್ಲಿ ಹಿಂದಿನ ದಿನಗಳು ಬಂದಿರ್ತಕ್ಕಂಥ ಕಾಮಗಾರಿಗಳಿಗೆ ಆ ರೀತಿ ಬರ್ತಾ ಇಲ್ಲ. ಕಾಂತ ಪಟ್ಟಿ ಬಂದು ಒಂದು 5 ಜನ ಬರ್ತಾವೆ, ಏನು ಮಾಡ್ತಾರೆ 5 ಜನ ಬರ್ತಾವೆ. ಅವಾಗ ಮೊದಲೇ ಆಗಿತ್ತು ಆಗಿರ್ತಾರೆ ಮನೆಗೆ ಎಲ್ಲರೂ ಶೌಚಾಲಯ ಕಟ್ಕೊಂಡ್ರು, ಮನೆ ಬಂದರೆ ಎಲ್ಲ ಬಸರು ಗುಂಡಿ ಕಟ್ಕೊತೇವೆ, ಕಟ್ಕೊಳ್ತಾರೆ. ಊರಿಗೆ ನಾವು ಹೇಗಿದ್ದೀವಿ ಹುಷಾರಾಗಿದ್ದೀವಿ. ಪಂಚಾಯತಿ ಬಂದು ಹಂಗ ಕಟ್ಕೊಡ್ತೇವೆ.
ಏನು ಮಾಡ್ತೇವೆ ನಿಮ್ಮ ಫೋನ್ ಮನುಷ್ಯ ಸಿಕ್ಕರೆ ಫೋನ್ ಹಚ್ಚಲ್ರಿ ಅಂದ್ರೆ ಬ್ಯಾಡ ಅನ್ನೋ ಪ್ಲ್ಯಾನ್ನಾಗ ಹೋಯ್ತು ಜನರಿಗೆ ಒಳ್ಳೆಯದಿದ್ದದ ಬಳಕೆ ಆಗಿರ್ತಕ್ಕಂಥ ವ್ಯವಸ್ಥೆ ಮನುಷ್ಯ ಸಿಕ್ಕರ ಅನ್ನಪ್ಲೇ ಐತೆ ನನ್ನ ಮಾತನ್ನು ಧನ್ಯವಾದಗಳು. ಇದುವರೆಗೆ ಸಾಮಾಜಿಕ ಪರಿಶೋಧನೆಯನ್ನು ವರದಿ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀಮಂತ ಅವರಿಗೆ ಗ್ರಾಮ ಪಂಚಾಯತಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಅವರು ಹೇಳಿರ್ತಕ್ಕಂಥ ಕೆಲವು ತಿದ್ದುಪಡಿಗಳು ಅವು ಮುಂದಿನ ದಿನಗಳಲ್ಲಿ ಜನರ ಪಟ್ಟಿಗೆ ಅದೇ ಮೇನ್ ಆದರೆ ಯಾವ ರೀತಿ ಎಸ್ಟಿಮೇಟ್ ಕೊಟ್ಟಾಗಲ್ಲ ಅದು ಕಟ್ಕೊಳಕ್ಕೆ ವ್ಯವಸ್ಥೆ ಮಾಡಬೇಕು ಇಲ್ಲಾಂದ್ರೆ ಅದು ನೆಕ್ಸ್ಟ್ ಜನವರಿ ತೆಗೆದುಕೊಡ್ಬೇಡ್ರಿ ಅಲ್ಲಿ ಅವೆರಡು ಸರಿಪಡಿಸ್ತೀವಿ ಅಂತ ಹೇಳಿದ್ರೆ ಇವತ್ತಿನ ಗ್ರಾಮ ಸಭೆನ ಇಲ್ಲಿಗೆ ಮುಕ್ತಾಯ